ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೈಫ್ ಹೇಗೆ ನಡೀತಿದೆ, ನಿಮ್ಮನ್ನ ಬಿಟ್ಟೋದ್ಮೇಲೆ ಅವ್ರ ಲೈಫ್ ಹೇಗಿದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ರೆಸ್ಯೂಮೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಆ್ಯಂಡ್ ಟ್ಯಾರೋ ಕ್ಲಾಸಸ್ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಗೈಸ್. ಲೆಟ್ಸ್ ಬಿಗಿನ್. ನಿಮ್ಮ ಪರ್ಸನ್ ಯಾರು ನಿಮ್ಮ ಲೈಫ್ ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಅವ್ರ ಲೈಫ್ ಹೇಗಿದೆ ಈಗ ಅಂತ ಚೆಕ್ ಮಾಡಿ. ತುಂಬ ಕನ್ಫ್ಯೂಷನ್ ಆಗಿದ್ದಾರೆ ಅನ್ಸುತ್ತೆ. ಕಾರ್ಡ್ಸ್ ಎಲ್ಲ ಬಿಡುತ್ತೆ. ಯೂನಿವರ್ಸ್ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವರ ಪರ್ಸನ್ ಅವರ ಲೈಫ್ ಹೇಗಿದೆ ಈಗ, ನನ್ನ ವ್ಯೂವರ್ಸ್ ಅವ್ರನ್ನ ಬಿಟ್ಟು ಹೋದ್ಮೇಲೆ ಹೇಗಿದೆ ಅಂತ ತಿಳಿಸ್ಕೊಡಿ. ಯೂನಿವರ್ಸ್, ನನ್ನ ವ್ಯೂವರ್ಸ್ ಅವರ ಪರ್ಸನ್ ನನ್ನ ವ್ಯೂವರ್ಸ್ ಅವ್ರನ್ನ ಬಿಟ್ಟು ಹೋದ್ಮೇಲೆ ಅವ್ರ ಲೈಫ್ ಹೇಗಿದೆ ಅಂತ ತಿಳಿಸ್ಕೊಡಿ. ಏನೋ ಗ್ರೋತ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಲೈಫಲ್ಲಿ ಜಸ್ಟಿಸ್ ಅನ್ನೋದು ತುಂಬ ಕಮ್ಮಿ ಇದೆ. ಆ್ಯಂಡ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸಿಚುವೇಶನ್ಗೋ ಅಥವಾ ಒಂದು ಡಿಸೈಡ್ ಮಾಡೋದಕ್ಕೋ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಪರ್ಸನ್. ಬಟ್ ಈಗ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ, ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ. ಸಮಥಿಂಗ್ ಅವರು ಏನೋ ಒಂದು ನ್ಯೂ ಬಿಗಿನಿಂಗು ಏನೋ ಒಂದು ಮಾಡಬೇಕು, ಗ್ರೋತ್ ಮಾಡಬೇಕು. ಬಟ್ ಏನು ಮಾಡಿದ್ರು ಅವ್ರಿಗೆ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ, ಜಸ್ಟಿಸ್ ಆಗ್ತಾ ಇಲ್ಲ. ಅವ್ರು ಎಷ್ಟೇ ಏನೇ ಮಾಡಿದ್ರು ಅವ್ರಿಗೆ ಮಾಡೋ ಕೆಲಸ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾರು ನಿಮ್ಮನ್ನು ಬಿಟ್ಟು ಹೋಗಿದಾರಲ್ಲ ಆ ಪರ್ಸನ್ ಅವ್ರ ಲೈಫಲ್ಲಿ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಎಸ್, ಅಗೇನ್ ವೇಟ್ ಮಾಡ್ತಾ ಇದ್ದಾರೆ, ಏನನ್ನೋ ಹುಡುಕ್ತಾ ಇದ್ದಾರೆ, ಡಿಪ್ರೆಷನ್ ಅಲ್ಲಿದ್ದಾರೆ, ಥಿಂಕಿಂಗ್ ಜಾಸ್ತಿ ಆಗಿದೆ, ಮೋಸ ಆಗ್ತಿದೆ, ಗ್ರೋತ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಆ್ಯಕ್ಷನ್ ತಗೋಬೇಕು, ನ್ಯೂ ಬಿಗಿನಿಂಗ್ ಮಾಡಬೇಕು. ಎಷ್ಟೆಷ್ಟೋ ಏನೇನೋ ಇದ್ರೂ ಸಮಾಧಾನ ಅನ್ನೋದು ಮಾತ್ರ ಇಲ್ಲ. ಮೋಸ ಆಗ್ತಾ ಇದೆ, ಒಂದು ಗ್ರೋತ್ ಮಾಡೋದಕ್ಕೂ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ, ಆ್ಯಕ್ಷನ್ ತಗೊಳ್ಳೋದಕ್ಕೂ ಪ್ರೋಗ್ರೆಸ್ ತೋರಿಸ್ತಾ ಇಲ್ಲ. ಏನೋ ಹುಡುಕ್ತಿದ್ದಾರೆ ಅವರು, ಏನು ಹುಡುಕ್ತಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈ ಪೇನಲ್ಲಿ ಇದ್ದಾರೆ ನಿಮ್ಮ ಪರ್ಸನ್, ಈ ಪೇನಲ್ಲಿ ಇದ್ದಾರೆ ನಿಮ್ಮ ಪರ್ಸನ್. ಏನು ಅಂತ ಗೊತ್ತಾಗ್ತಿಲ್ಲ. ಅವ್ರು ಎಷ್ಟು ಹಾರ್ಡ್ ವರ್ಕ್ ತೋರಿಸಿದಷ್ಟು ಅವರು ಲೋ ಹೋಗ್ತಾ ಇದ್ದಾರೆ, ಕೆಳಗೆ ಹೋಗ್ತಾ ಇದ್ದಾರೆ ಆ ಪರ್ಸನ್. ಅವರಿಗೆ ಒಂದು ಥಾಟ್ಸ್ ಹೇಗಿದೆ ಅಂತಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಬಂದು ಗ್ರೋತ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಆ್ಯಕ್ಷನ್ಸ್ ತಗೋಬೇಕು. ಬಟ್ ಇನ್ನೊಂದು ಸೈಡು ಅವ್ರು ಇಷ್ಟು ಥಿಂಕ್ ಮಾಡಿದಷ್ಟು ಕೆಳಗೆ ಹೋಗ್ತಾ ಇದ್ದಾರೆ. ಗೈಡೆನ್ಸ್, ಸಾರಿ, ಕ್ಲಾರಿಫೈ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್.
ಸಪ್ರೆಸಿಂಗ್, ಅವರು ಫೀಲಿಂಗ್ಸ್ನ ಅವರು ಸಪ್ರೆಸ್ ಮಾಡ್ಕೊಳ್ತಿದ್ದಾರೆ. ವೇಟಿಂಗ್ ಎನರ್ಜಿ, ವೇಟಿಂಗ್ ಅನ್ನೋದು ತುಂಬಾ 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 ಏನೋ ಒಂದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಸೇಮ್ ಟು ಸೇಮ್, ಅವರು ಒಂದು ಸ್ಟ್ರಾಂಗ್ ಡಿಸಿಷನ್ ಮೇಕ್ ಮಾಡೋದಕ್ಕೆ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆನಾ? ಬಟ್ ಅವರು ಎಷ್ಟು ವೇಟ್ ಮಾಡಿದ್ರು, ಎಷ್ಟು ಇದು ಮಾಡಿದ್ರು, ಅವರಿಗೆ ಅವ್ರ ಲೈಫಲ್ಲಿ ಈಗ ಸದ್ಯಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಕಮ್ಮಿ, ಸಮಾಧಾನ ಇಲ್ಲ ಏನ್ ಮಾಡಿದ್ರು. ಬಿಕಾಸ್ ಒಂದು ನೆಗೆಟಿವಿಟಿ, ಅದು ಆ ನೆಗೆಟಿವಿಟಿ ಅವ್ರನ್ನ ಹೇಗೆ ಅನ್ಸುತ್ತೆ ಅಂತಂದ್ರೆ, ಒಂದೊಂದು ಟೈಮ್ ನನ್ಗೇನು ಬೇಡ ಬಿಡು, ನನ್ಗೇನು ಬೇಡ, ಏನು ಆಗ್ತಾ ಇಲ್ಲ ನನಗೆ, ನನ್ಗೇನು ಬೇಡ, ಬಿಟ್ಬಿಡೋಣ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರು ಒಂದು ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಸಹ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ. ಥಿಂಕಿಂಗ್ ಅನ್ನೋದಕ್ಕಿಂತ ಹಾರ್ಡ್ ವರ್ಕ್ ತೋರಿಸ್ತಾ ಇದ್ದಾರೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಕೈ ಗುಡ್ತಾ ಇಲ್ಲ ಅದೆಲ್ಲಾನು. ಅವ್ರ ಫೀಲಿಂಗ್ಸ್ ಅವರು ಹಿಡಿದಿಟ್ಕೊಳ್ತಿದ್ದಾರೆ, ಎಲ್ಲೂ ಶೇರ್ ಮಾಡಕ್ ಆಗ್ತಾ ಇಲ್ಲ, ಏನೂ ಕೆಲಸ ಆಗ್ತಾ ಇಲ್ಲ ಅಂತ. ಇದ್ರಲ್ಲಿ ಒಂದೊಂದ್ ಟೈಮ್ ಏನನ್ಸುತ್ತೆ, ಬೇಡ ಬೇಡ, ನನ್ಗೇನು ಬೇಡ ಬಿಡು, ಬಂದಂಗ್ ಹೋಗ್ಬಿಡೋಣ, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ತರ ಲೋ ಫೀಲ್ ಆಗೋಗ್ತಾ ಇದ್ದಾರೆ ನಿಮ್ ಪರ್ಸನ್. ಬಿಕಾಸ್ ಅವ್ರ ಪ್ರೋಗ್ರೆಸ್, ಅವ್ರ ಹಾರ್ಡ್ ವರ್ಕ್ ಎಲ್ಲ ತೋರಿಸ್ತಿದ್ದಾರೆ, ಬಟ್ ಸ್ಟಿಲ್ ಅದ್ರಲ್ಲಿ ಸಮಾಧಾನ ಇಲ್ಲ ಅಂತ ಅಂದ್ಬಿಟ್ಟು ಅವರು ಕೊರಗ್ತಾ ಇದ್ದಾರೆ. ಇದು ಜನರಲ್ ರೀಡಿಂಗ್ ಗೈಸ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಕೆಲವರೆಲ್ಲ ಕಮೆಂಟ್ ಆಗ್ತಾ ಇದ್ದೀರಾ, ನೀವು ಆ ರೀಡಿಂಗ್ ನಲ್ಲಿ ಒಂಥರ ಹೇಳ್ತೀರಾ, ಈ ರೀಡಿಂಗ್ಸ್ ನಲ್ಲಿ ಒಂಥರ ಹೇಳ್ತೀರಾ ಅಂತ. ಆ ತರ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ, ತಿಳ್ಕೊಬೇಕು ಅಂತಂದ್ರೆ ಪರ್ಸನಲ್ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಪರ್ಸನಲ್ ರೀಡಿಂಗ್ ಬಂದು ನಿಮ್ ನೇಮ್ ಮೇಲೆ ಬರುತ್ತೆ, ಪರ್ಸನಲ್ ರೀಡಿಂಗ್. ಓಕೆನಾ? ಇದೆಲ್ಲ ತುಂಬಾ ಜನಕ್ಕೆ ರೆಸಿನೇಟ್ ಆಗುತ್ತೆ, ಕೆಲವ್ರಿಗೆ ರೆಸಿನೇಟ್ ಆಗೋದಿಲ್ಲ. ಬಿಕಾಸ್ ಎಷ್ಟೋ ಜನ ನೋಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಈ ನಂತರಲ್ಲಿ ಏನ್ ಸಿಚುವೇಶನ್ ಆಗಿದೆ ಲೈಫಲ್ಲಿ, ಏನು ಎತ್ತ ಅಂತ ಅಂದ್ಬಿಟ್ಟು ಅಂತ. ಓಕೆನಾ? ಯಾರೋ ಕಮೆಂಟ್ ಎಲ್ಲ ಮಾಡಿದ್ರು, ನೀವು ಒಂದ್ರಲ್ಲಿ ಒಂದ್ ಹೇಳ್ತೀರಾ, ಇನ್ನೊಂದ್ರಲ್ಲಿ ಇನ್ನೊಂದ್ ಹೇಳ್ತೀರಾ, ಹೇಗ್ ನಂಬೋದು ಅಂತ. ಕಾರ್ಡ್ಸ್ ಏನ್ ಶೋ ಆಗುತ್ತೆ, ನಾವ್ ಏನ್ ಟಾಪಿಕ್ ತಗೊಂಡಿರ್ತೀವಿ ಅದ್ರ ಮೇಲೆ ಬರುತ್ತೆ. ಅದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಅಂತಾನೆ ನಾನು ತೆಗೆಯೋದು. ಎಷ್ಟೋ ಜನ ನೋಡ್ತಾರೆ, ಜನರಲ್ ರೀಡಿಂಗ್ ಇದು. ನಿಮ್ಗೆ ಪರ್ಟಿಕ್ಯುಲರ್ ಆಗಿ ನಿಮ್ ಲೈಫ್ ಬಗ್ಗೆ ತಿಳ್ಕೋಬೇಕು ಅಂತ ಕ್ಲಾರಿಟಿ ಬೇಕು, ಏನಾದ್ರು ಡಿಸೈಡ್ ಮಾಡ್ಬೇಕು, ಆ ರೀತಿ ಎಲ್ಲ ಏನಾದ್ರು ಇತ್ತು ಅಂತಂದ್ರೆ ಪರ್ಸನಲ್ ರೀಡಿಂಗ್ ತಗೊಳ್ಳಿ. ನಿಮ್ ನಿಮ್ ಹೆಸರು ಮೇಲೆನೆ ಶಫಲ್ ಮಾಡೋದು ಕಾರ್ಡ್ಸ್, ನೀವು ಕೊಟ್ಟಿರೋ ಕ್ವಶನ್ಸ್ನೇ ಶಫಲ್ ಮಾಡಿ ತೆಗಿಯೋದು. ಓಕೆನಾ? ಆಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಓನ್ಲಿ ನಾನು ಪ್ರತಿ ಸಲ ವಿಡಿಯೋನಲ್ಲಿ ಸ್ಟಾರ್ಟಿಂಗ್ ನಲ್ಲೂ ಮತ್ತೆ ಎಂಡಿಂಗ್ ಅಲ್ಲಿ ಪರ್ಸನಲ್ ರೀಡಿಂಗ್ಸ್ ಬಗ್ಗೆ ಹೇಳೋದೆ ಅದಕ್ಕೆ. ಓಕೆನಾ? ಕೆಲವ್ರಿಗೆ ಗೊತ್ತಿರೋದಿಲ್ಲ, ಇದೇ ನಮ್ ರೀಡಿಂಗ್ ಅಂತ ಅನ್ಕೊಂಡ್ಬಿಡ್ತಾರೆ. ಪರ್ಸನಲ್ ರೀಡಿಂಗ್ಸ್ ಎಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗೋದಿಲ್ಲ, ತುಂಬಾ ಜನಕ್ಕೆ ಅದು ಕನ್ಫ್ಯೂಷನ್ ಇದೆ. ಅದು ಡೈರೆಕ್ಟ್ ನಿಮ್ಗೆ ವಾಟ್ಸ್ಆಪ್ ಇಂದ PDF ಬರುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್. ಅಂಡ್ ಟ್ಯಾರೋ ಕ್ಲಾಸಸ್ ಸಹ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ನೀವು ವಾಟ್ಸಪ್ ಮಾಡ್ಬೋದು ಆ ನಂಬರ್ಗೆ. ಈಗ ಬಾಯ್.